ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆದಮೇಲೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಅಂದರೆ ಮೇಕಪ್ ಮಾಡೋಕ್ಕೆ. ಯಾಕಂದರೆ ಆಷಾಢದಲ್ಲಿ ನಮಗೆ ತುಂಬ ಕಮ್ಮಿ ಇರುತ್ತೆ ಕೆಲಸ. ಸೊ ಅದರದ್ದೇ ವ್ಲಾಗ್ ನನ್ನ ಡೇ ಹೇಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ. ನಾನು ಏನೇನೆಲ್ಲ ಮಾಡ್ತೀನಿ ಅನ್ನೋದೆಲ್ಲ ತೋರಿಸ್ತೀನಿ. ಸೊ ಇವಾಗ ನಾನು ಲೊಕೇಶನ್ಗೆ 6 ಗಂಟೆಗೆ ರೀಚ್ ಆಗಬೇಕಿತ್ತು. ಮನೇನ 5:20ಗೆ ಬಿಟ್ಟೆ. ಆಲ್ಮೋಸ್ಟ್ ಇಂದ್ರಾನಗರ್ ಬಿಟ್ಟು ಮುಂದೆನೇ ಇದೆ ಲೊಕೇಶನ್ನು. ಸೊ ನಮ್ಮ ಮನೆಯಿಂದ ಆ ಲೊಕೇಶನ್ಗೆ 40 ಮಿನಿಟ್ಸ್ ತೋರಿಸ್ತಾ ಇತ್ತು. ಸೊ ಆನ್ ಟೈಮ್ ಇದ್ದೆ ಲೊಕೇಶನಲ್ಲಿ. ಈ ಥರ ಬೆಳಗ್ಗೆ ಇದ್ದರೆ ಟ್ರಾಫಿಕ್ ತುಂಬ ಕಮ್ಮಿ ಇರುತ್ತೆ, ಒಂದು 5 ನಿಮಿಷ ಲೇಟಾಗಿ ಬಿಟ್ಟರು ನಡೆಯುತ್ತೆ. ಇಲ್ಲಿ ನನಗೆ 1 ಬ್ರೈಡಲ್ ಮೇಕಪ್ ಮತ್ತು 2 ನಾನ್ ಬ್ರೈಡಲ್ ಮೇಕಪ್ ಇತ್ತು. ಇವ್ರದ್ದು ರಿಸೆಪ್ಷನ್ ಮೇಕಪ್ ಇದು. ಮುಹೂರ್ತ ಆಲ್ರೆಡಿ ಆಗೋಗಿತ್ತು. ಸೊ ಇದು ಜಸ್ಟ್ ರಿಸೆಪ್ಷನ್ ಮೇಕಪ್. ಸೊ ಹೋಗಿದ ತಕ್ಷಣ ಒಂದು 20 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ. ಅದಾದಮೇಲೆ ಫಸ್ಟು ನಾನ್ ಬ್ರೈಡಲ್ ಮೇಕಪ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ. ಕಂಪ್ಲೀಟಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಎಷ್ಟಾಗುತ್ತೋ ಅಷ್ಟು ಮಧ್ಯದಲ್ಲಿ ವೀಡಿಯೋ ಮಾಡ್ಕೊಂಡಿದ್ದೀನಿ. ಇವರು ಬ್ರೈಡ್ ಅವರ ಅತ್ತಿಗೆ ಜನನಿ, ದ ವೆರಿ ಪ್ರಿಟಿ ಆ್ಯಂಡ್ ದ ಕ್ಯೂಟ್ ಸೋಲ್. ತುಂಬ ಚೆನ್ನಾಗಿ ಮಾತಾಡ್ತಾನೇ ಇರ್ತಾರೆ. ಮಾತಾಡಿಸಿ ನನಗೆ ಸ್ಮೈಲ್ ಲೈನ್ ಬರ್ಸ್ಬಿಟ್ರಿ, ನಂಗೆ ಸ್ಮೈಲ್ ಲೈನ್ ಬರ್ಸ್ಬಿಟ್ರಿ ಅಂತ ಹೇಳ್ತಾರೆ. ಬಟ್ ಅವರೇ ತುಂಬ ಮಾತಾಡ್ತಾ ಇರ್ತಾರೆ. ಇವರು ಬ್ರೈಡ್ ಅವರ ಕಸಿನ್ ಸಿಸ್ಟರ್ ಅರ್ಚನಾ. ಸೊ ಇವರಿಬ್ಬರಿಗೂ ಮೇಕಪ್ ಮಾಡಿ ಅದಾದಮೇಲೆ ಬ್ರೈಡಲ್ ಮೇಕಪ್ನ ಸ್ಟಾರ್ಟ್ ಮಾಡಿದೆ. ಸೊ ಬ್ರೈಡಲ್ ಮೇಕಪ್ದೊಂದು ಶಾರ್ಟ್ಸ್ ತೊಗೊಳಕ್ಕೆ ಆಗಿಲ್ಲ, ತುಂಬ ಹರಿಬರಿಯೆಲ್ಲ ಆಗೋಯಿತು. ಮತ್ತು ರೆಡಿ ಆದಮೇಲೂ ಅಷ್ಟೇ ಒಂದು 2 ವೀಡಿಯೋ ತೊಗೊಂಡಿದ್ದೀನಿ. ಇವರ 3 ಜನದ್ದು ಲುಕ್ ನಾನು ಲಾಸ್ಟಲ್ಲಿ ಹಾಕಿರ್ತೀನಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ನಿಮ್ಗೆ ಯಾರಿಗಾದ್ರೂ ಬ್ರೈಡಲ್ ನಾನ್ ಬ್ರೈಡಲ್ ಮೇಕಪ್ ಬೇಕಿದ್ದರೆ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಡಿಸ್ಕ್ರಿಪ್ಷನಲ್ಲಿ ನಾನು ಇನ್ಸ್ಟಾಗ್ರಾಮ್ ID ಕೂಡ ಕೊಟ್ಟಿರ್ತೀನಿ, ಅಲ್ಲೂ ನೀವು ನನಗೆ ಟೆಕ್ಸ್ಟ್ ಮಾಡ್ಬೋದು. ಅಷ್ಟೇ ಹಿಂಗೆ ಕಳಿಸ್ಬಿಡೋದು. ಇವರು ನನ್ನ ಬ್ರೈಡ್ ಆರ್ತಿ. ವೆರಿ ಕಾಮ್ ಆ್ಯಂಡ್ ಕೂಲ್ ಪರ್ಸನ್. ಮೇಕಪ್ ಮಾಡಿಸ್ಕೊಬೇಕಾದ್ರೂ ಅಷ್ಟೇ ಆರಾಮಾಗಿರ್ತಾರೆ. ಇವ್ರ ಜೊತೆ ಪ್ರೀ ವೆಡ್ಡಿಂಗ್ ಶೂಟ್ಗೂ ಹೋಗಿದ್ದೆ, ಅಲ್ಲೂ ಅಷ್ಟೇ ಆರಾಮಾಗಿದ್ದರು, ಕೂಲಾಗಿದ್ದರು. ಎಲ್ಲ ಹರಿಬರಿಯಲ್ಲಿ ಇರ್ತಾರಲ್ವ ಬ್ರೈಡ್ಸು, ಹಾಗೆ ಹಿಂಗೆ ಅಂತ. ಬಟ್ ಇವ್ರ ಆ ಥರ ಏನೂ ನಂಗೆ ಟೆನ್ಷನ್ ಕೊಟ್ಟಿಲ್ಲ, ಆರಾಮಾಗಿ ಮೇಕಪ್ ಮಾಡಿಸ್ಕೊಂಡ್ರು. ಇದು ಇವರ ಫೈನಲ್ ಲುಕ್. ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. Arti makeup ಎಲ್ಲರೂ ಮೂನ್ ಕಡೆ ಸೂಪರ್ ಆಗಿದೆ. You see this side. ಎಲ್ಲ ஒரே மாதிரி கலரா இருக்கு. சிண்டு ಒಂದು ದೆಲ್ಲಿಂದ ಲ್ಯಾವೆಂಡರ್ Same.
ಮೇಕಪ್ ಮುಗೀತು, ಇವಾಗ ಮನೆಗೆ ಹೊರಟೆ. ಮನೆಗೆ ಹೋಗಿದ ತಕ್ಷಣ ಸ್ವಲ್ಪ ರೆಸ್ಟ್ ಮಾಡಿದೆ. ಬ್ರೇಕ್ಫಾಸ್ಟ್ ಕೂಡ ಏನೂ ಮಾಡಿರಲ್ಲ ನಾನು. ಸೊ ಟಯರ್ಡ್ ಆಗ್ತಾಯಿತ್ತು, ರೆಸ್ಟ್ ಮಾಡಿದೆ. ಆಮೇಲೆ ಒಂದು 4 o'clock ಹಂಗೆ ಎದ್ಬಿಟ್ಟು ಇದು ಡ್ರೈ ಫ್ರೂಟ್ಸ್ ಲಡ್ಡು. ನಿಮ್ಗೆ ಯಾರಿಗಾದ್ರೂ ರೆಸಿಪಿ ಬೇಕಿದ್ದರೆ ಹೇಳಿ, ತುಂಬ ಒಳ್ಳೆಯದು. ಸ್ವೀಟ್ ಕ್ರೇವಿಂಗ್ಸ್ ಕಮ್ಮಿ ಮಾಡುತ್ತೆ. ಬೆಳಿ ಈಗುಮ್ಮ ಈಗುಮ್ಮ ನಮ್ಮಮ್ಮ ಸ್ಯಾರಿ ಸೇಲ್ ಮಾಡ್ತಾವ್ರೆ. ಯಾರಿಗಾದ್ರೂ ಸ್ಯಾರಿ ಬೇಕಿದ್ರೆ ಹೇಳಿ, ಡನ್ಜೋ ಮಾಡ್ತೀನಿ. ಫ್ರೀ ಡನ್ಜೋ. ಉಟ್ಕೋ ನೀನು, ಉಟ್ಕೋ. ಇಲ್ಲೊಂದಿಷ್ಟು ಸ್ಯಾರಿ, ಇದು ಯಾವುದೂ ಬ್ಲೌಸ್ ಹೊಲಿಸಿಲ್ಲ. ಈ ಕಬೋರ್ಡಲ್ಲಿ ಒಂದು ಅರ್ಧ ಸೀರೆ, ಇಲ್ಲಿ ಹೊಲಿಯೋಕ್ಕೆ ಸೀರೆ. ಜಾತ್ರೆಗೆ ಜೈ ಎಂದು ಜಾತ್ರೆ ಸೀರೆ ಅದು. ಉಟ್ಕೋ ಉಟ್ಕೋ, ಈ ಬ್ಲೌಸ್ ಉಟ್ಕೊಂಡು ಹಾಕೋ. ಮಜಾ ಮಾಡು ಮಜಾ ಮಾಡು. ಬೇಡ ಸಾಕ್ತಾನೆ ಇಷ್ಟೇನೆ. ಇದು ಫಿಶ್ ತವಾ ಫ್ರೈ, ಎಗ್, 1 egg ವಿತ್ ಚಿಕನ್ ಮತ್ತು ಕಟ್ಲೆಟ್, ಆಮೇಲೆ ಚಿಕನ್ ಸೂಪ್. ಇದಿಷ್ಟು ನನ್ನ ಡಿನ್ನರ್ ಆಗಿತ್ತು. ನಾನು ಯೂಶಲಿ 7 o'clock ಅಷ್ಟರಲ್ಲಿ ಮುಗಿಸ್ತೀನಿ. ನಾಳೆ ಕೂಡ ಒಂದು ಬ್ರೈಡಲ್ ಮೇಕಪ್ ಇತ್ತು. ಸೋಪ್ ಆಫ್ ಬ್ಯೂಟಿ ಬ್ಲೆಂಡರ್ ಬ್ರಷಸ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಯೂಶಲಿ ಪ್ರತಿ ಒಂದು ಮೇಕಪ್ ಆದಮೇಲೂ ನಾನು ಎಲ್ಲದನ್ನು ಸ್ಯಾನಿಟೈಸ್ ಮಾಡ್ಕೊತೀನಿ. ನಾಳೆ ನನಗೆ ತುಂಬ ಹತ್ರ ಲೊಕೇಶನಲ್ಲೇ ಇರೋದು. ಆ್ಯಂಡ್ ಬ್ರೈಡಲ್ ಮೇಕಪ್, ಸೂಪರ್ ಎಕ್ಸೈಟೆಡ್. ತುಂಬ ದಿನ ಆದಮೇಲೆ ಕೆಲಸ ಮಾಡ್ತಾಯಿದ್ರೆ ಇನ್ನೂ ಒಂಥರ ಖುಷಿ ಅನಿಸುತ್ತೆ. ಅಂದರೆ ಯಾವಾಗೋ ಕೆಲಸ ಮಾಡಿದ್ರೂ ಖುಷಿನೇ ಆಗುತ್ತೆ. ಬಟ್ ಈ ಆಷಾಢದಲ್ಲಂತೂ ಬೇಜಾರಾಗ್ಬಿಟ್ಟಿದೆ ಮನೇಲಿ ಇದ್ದು. ಸೊ ಏನಾದರೂ ಬುಕ್ಕಿಂಗ್ ಬಂದರೆ ತುಂಬ ಖುಷಿ ಆಗುತ್ತೆ. ಐ ಬಿ ವೆರಿ ಹ್ಯಾಪಿ. ಇದಾದಮೇಲೆ ನಮ್ಮ ಮನೆಗೆ ಗೆಸ್ಟ್ ಬಂದರು. ಸೊ ಅವ್ರಿಗೆ ಮಟನ್ ಸಾಂಬಾರು, ಮುದ್ದೆ, ರೈಸು, ಎಗ್ ಇದನ್ನೆಲ್ಲ ಮಾಡಿ ಹೋಗಿ ಮಲ್ಕೊಂಡ್ಬಿಟ್ಟೆ. ನಾನು ಇದೊಳಷ್ಟೇ ಎಲ್ಲ ಊಟ ಮಾಡಿಬಿಟ್ಟೆ ಮಲ್ಕೊಂಡ್ಬಿಟ್ಟಿದ್ದಾರೆ. ಸೊ ಇದಿಷ್ಟೇ ಕ್ಯಾಪ್ಚರ್ ಮಾಡೋಕ್ಕಾಗಿದ್ದು ನಾನು ಇವತ್ತು. ಕೊಡು ಮಸಾಲೆ ಕೊಡು. ಇಷ್ಟೊಂದು ಮಸಾಲನ ಸ್ವಲ್ಪ ಎತ್ತಿಕ್ತೀನಿ. ಬೇರೆ ಚೋಟ ಹೇಳ್ಕೊಟ್ಟಾಳೆ. ನಾನು ಕವರಲ್ಲಿ ಇದನ್ನು ನನಗೆ ಹೇಳ್ಕೊಡ್ತಾರೆ ನೋಡು ಹೆಂಗೈತೆ ಕಾಲ ಅಂದರೆ. ಹೋಗ್ಲಿ ಬಿಡವ, ನಿಂದೆ ಪಾಸಾಗಿ ಹೋಗ್ಲಿ ಬಿಡವ, ಅಂಗಡಿ ಇಟ್ಬಿಡೋಣ ಬಿಡು. ನಾಟಿ ಕೋಳಿ ಸಾರು, ಮಟನ್ ಸಾರು ಇಡು ಇಡೇ. ಮತ್ತೆ ಇಡು. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.